ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ಬಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಜನ್ಮಾದ್ಯಸ್ಯ ಯತೋನ್ಮಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಹ್ಲಾದರಾಜರನ್ನು ಕರ್ಕೊಂಡು ಹೋಗಿ ಚಂಡಾಮರ್ಕರು ವರುಣ ಪಾಶದಿಂದ ಕಟ್ಟಿ ಹಾಕ್ತಾ ಇದ್ದಾರೆ ಮತ್ತು ತ್ರಿವರ್ಗದ ಪಾಠವನ್ನು ಹೇಳುತ್ತಾ ಇದ್ದಾರೆ. ಧರ್ಮಾರ್ಥ ಕಾಮಗಳ ಪಾಠವನ್ನು ಹೇಳುತ್ತಾ ಇರುವಾಗ ಅಲ್ಲಿ ಗುರುಗಳು ತಮ್ಮ ತಮ್ಮ ಮನ ಕೆಲಸಗಳಲ್ಲಿ ತೊಡಗಿದಾಗ ಎಲ್ಲ ದೈತ್ಯ ಬಾಲಕರು ಆಟ ಆಡಲಿಕ್ಕೆ ಹೊರಡುತ್ತಾ ಇದ್ದಾರೆ. ಆವಾಗ ಪ್ರಹ್ಲಾದರಾಜರು ಅವರೆಲ್ಲರನ್ನ ಕರೀತಾ ಇದ್ದಾರೆ. ಕ್ರೀಡಾಂಧಾಹ ಮಾ ಪ್ರಪಾದಥ, ನೀವೆಲ್ಲರೂ ಕೂಡ ಆಟದಲ್ಲಿ ಮುಳುಗಿ ಸಾವು ಬರುವುದನ್ನು ಗಮನಿಸ್ತಾ ಇಲ್ಲ. ವಯಸ್ಯಾನ್ ಪಶ್ಯತ ಮೃತಾನ್, ನಮಗೆ ಜೊತೆಗೆ ಇರತಕ್ಕಂಥವರು ವಯಸ್ಸಾದವರು ನಮ್ಮವರು ಎಲ್ಲರೂ ಕೂಡ ಸಾಯುವುದನ್ನು ನೋಡುತ್ತಾ ಇದ್ದೀರಾ. ಆದ್ದರಿಂದ ಸಾವು ಎಂಬುದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಂಥ ಕಾಲಕ್ಕೆ ದೇವರ ಚಿಂತನೆಯನ್ನು ಬಿಟ್ಟು ಬೇರೆ ಯಾವುದೋ ಒಂದರಲ್ಲಿ ತೊಡಗಿದ್ರೆ ನಮ್ಮ ಪ್ರಾಣ ಹೋಗಿಯೇ ಬಿಡುತ್ತೆ. ಅದೇ ಪ್ರಧಾನವಾದ ಕೆಲಸ. ಅದಕ್ಕೆ ತುಂಬ ಉತ್ತರಗಳನ್ನು ಕೊಡ್ತಾ ಬರ್ತಾರೆ. ಹುಟ್ಟಿದವನಿಗೆ 100 ವರ್ಷದ ಆಯುಷ್ಯ ಅಂತಾದರೆ ಅದರಲ್ಲಿ ತುಂಬ ಕಾಲ, ಅದರಲ್ಲೂ ಹೇಳ್ತಾರೆ 100 ವರ್ಷದಲ್ಲಿ 20 ವರ್ಷಗಳ ಕಾಲ ಹುಡುಗಾಟಿಕೆಯಲ್ಲಿ ಹೋಗಿಬಿಡುತ್ತೆ. ನಂತರ 20 ವರ್ಷಗಳ ಕಾಲ ಅವನಿಗೆ ಯೌವನದಲ್ಲಿ ಹೋಗಿಬಿಡುತ್ತೆ. 20 ವರ್ಷಗಳ ಕಾಲ ವೃದ್ಧಾಪ್ಯದಲ್ಲಿ, ಇನ್ನು 20 ವರ್ಷಗಳ ಕಾಲ ಕೊನೇ ಕಾಲದಲ್ಲಿ ಹೋಗಿಬಿಡುತ್ತೆ. ಮಧ್ಯೆ ಉಳಿದದ್ದು ಚೂರಯ್ಯ. ಅದರಲ್ಲೇ ಈ ಜೀವನದಲ್ಲಿ ಸಾಧಿಸಬೇಕಾಗಿದ್ದೇನಾದ್ರಿದು ಸಾಧಿಸಬೇಕು. ಜೀವನ ವ್ಯರ್ಥವಾಗಿ ಕಳೆಯಬೇಡಿ. ಭಗವಂತನ ಚಿಂತನೆ ಮಾಡಿ ಶ್ರೀಹರಿಯನ್ನು. ಆವಾಗ ಹೇಳುತ್ತಾರೆ, ಶ್ರೀಹರಿ ದೈತ್ಯರಿಗೆ ಎಟಕುವನಲ್ಲ. ಆವಾಗ ಹೇಳುತ್ತಾರೆ, ಶ್ರೀಹರಿ ಎಲ್ಲರಿಗೂ ಒಂದೇ. ಛಿದ್ರವತ್ ಸತಃ, ಎಲ್ಲರ ಹೃದಯದಲ್ಲಿ ಆಕಾಶ ಹೇಗಿದೆ ಆ ರೀತಿಯಲ್ಲಿ ತಾನು ಎಲ್ಲರ ಹೃದಯದಲ್ಲಿದ್ದಾನೆ. ಅರೆ ಇದ್ದರೆ ಏನಂತೆ, ನಮಗವ ದ್ವೇಷಿ, ಅವ ನಮ್ಮನ್ನು ದ್ವೇಷ ಮಾಡುತ್ತಾನೆ.
ಅದಕ್ಕೆ ಹೇಳ್ತಾರೆ, ದೇವರಿಗೆ ಯಾರಂದ್ರೂ ದ್ವೇಷ ಇಲ್ಲ. ಯಾರು ಭಗವಂತನ ಚಿಂತನೆ ಮಾಡುತ್ತಾರೆ ಅವರನ್ನು ಭಗವಂತ ರಕ್ಷಣೆ ಮಾಡುತ್ತಾನೆ. ಅದು ದೈತ್ಯರು ಆಗಿರಬಹುದು, ದೇವತೆಗಳೇ ಆಗಿರಬಹುದು, ಯಾರಾದರೂ ಸರಿ. ಮತ್ತು ಪ್ರಶ್ನೆ, ಆ ಭಗವಂತನನ್ನು ಹೋಲಿಸಬೇಕಾದರೆ ತುಂಬ ಕಷ್ಟ. ಅದಕ್ಕೆ ಭಗವಂತನ ಪೂಜಾ ಮಾಡೋದು ಬಹಳ ಸುಲಭ ಅಂದರು. ಅಲ್ಲ, ದೇವರ ಪೂಜಾ ಅಂದರೆ ತಟ್ಟೆ, ತಮ್ಗಿ, ಥಾಲಿ, ಎಲ್ಲ ಪದಾರ್ಥಗಳು, ನೈವೇದ್ಯ, ಗಂಟಿ, ಜಾಗಂಟಿ, ಅದು ಇದು ಎಲ್ಲ ಬೇಕಲ್ಲ. ಇದೆಲ್ಲ ಪೂಜೆಗೆ ಬೇಕಾದ ಹೊರಗಿನ ಸರಕು. ನಿಜವಾದ ಪೂಜಾ ಸಾಮಗ್ರಿ ಯಾವುದು ಅಂದರೆ ಮನಸ್ಸು. ಆ ಮನಸ್ಸನ್ನು ದೇವರಲ್ಲಿ ಇಡೋದೇ ಪೂಜಾ. ಆ ಮನಸ್ಸು ಪೂಜಾ ಅಂದರೆ ಹೇಗಿಡಬೇಕು ಅಂದರೆ, ಅವ ಸ್ವತಂತ್ರ, ನಾನು ಅಸ್ವತಂತ್ರ. ಅವ ಹೇಳಿದಂತೆ ಮಾಡಿಸಿದಂತೆ ನನ್ನ ಎಲ್ಲ ಕೆಲಸಗಳಾಗುತ್ತೆ ಎಂದು ಸದಾ ಚಿಂತನೆ ಮಾಡುವುದೇ ಪೂಜಾ. ಅದಕ್ಕಿಂತ ಬೇರೊಂದು ಪೂಜಾ ದೇವರಿಗೆ ಬೇಕಾಗಿಲ್ಲ. ಈ ರೀತಿಯಲ್ಲಿ ಅಪರೂಪದ ತತ್ವಜ್ಞಾನದ ಸುರಿಮಳಿಯನ್ನು ಕೊಡುವಾಗ ದೈತ್ಯವಾದಕರು ಕೇಳುತ್ತಾರೆ, ನೀನು ನಾವು ಎಲ್ಲ ಒಂದೇ ಕಡೆ ಇದ್ದೇವೆ ಹುಟ್ಟಿದಾಗಲಿಂದ. ನೀನಂತೂ ಅಂತಃಪುರ ಬಿಟ್ಟು ಹೊರಗೆ ಬರಲ್ಲ. ಅಂಥವನಿಗೆ ಹರಿಭಕ್ತಿಯನ್ನು ಉಪದೇಶ ಕೊಡುವಂಥ ಗುರುಗಳು ಯಾರು ಸಿಕ್ಕರು, ಎಲ್ಲಿ ಸಿಕ್ಕರು? ನಮಗೆ ನಂಬಲಿಕ್ಕಾಗ್ತಾ ಇಲ್ಲ ಅಂದರೆ ಅವಾಗೆ ಪ್ರಹ್ಲಾದರಾಜರು ಹೇಳ್ತಾರೆ, ನಮ್ಮಪ್ಪ ತಪಸ್ಸಿಗೆ ಹೋದಾಗ ನನ್ನ ಎಲ್ಲ ದೈತ್ಯರ ಮೇಲೆ ದಾಳಿ ಮಾಡಿ ಇಂದ್ರದೇವರು ಗೆದ್ದು ನನ್ನ ತಾಯಿಯನ್ನು ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ನಾರದರು ಅಡ್ಡಿ ಮಾಡುತ್ತಾರೆ, ಕರ್ಕೊಂಡು ಹೋಗಬೇಡಿ. ಯಾಕೆ? ಒಳ್ಳೆ ಭಾಗವತನಿದ್ದಾನೆ. ಆವಾಗ ಇಂದ್ರದೇವರು ಅಲ್ಲಿ ನಾರದರು ಹೇಳಿದ ಮಾತು ಬಹಳ ಸುಂದರ. ನೀವು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಈ ಹಿರಣ್ಯಕಶಿಪುವಿನ ಹೆಂಡತಿಯನ್ನು? ಏನೂ ಇಲ್ಲ, ಈಕೆಯ ಗರ್ಭದಲ್ಲಿ ಮಹಾಭೀಕರವಾಗಿರತಕ್ಕಂಥ ಕೂಸಿದೆ, ಪ್ರಭಾವಶಾಲಿ. ಆ ಕೂಸು ಹಡದ ಮೇಲೆ ಆ ಕೂಸನ್ನು ಕೊಂದು ಬಿಟ್ಟುಬಿಡ್ತೇನೆ ಆಕೆಯನ್ನು. ಅದಕ್ಕೆ ನಾರದರು ಒಂದು ಮಾತು ಹೇಳುತ್ತಾರೆ, ತ್ವಯಾ ನ ಪ್ರಾಪ್ಯತೆ ಸಂಸ್ಥಾಂ ಅನಂತಾನುಚರೋ ಬಲಿ. ಈ ಹುಡುಗ, ನಿಮ್ಮಿಂದ ಸಾವು ಈ ಹುಡುಗನಿಗೆ ಬರಲ್ಲ, ನಿಮಗೆ ಕೊಲ್ಲಲಿಕ್ಕಾಗಲ್ಲ. ಇಂದ್ರದೇವರಿಗೆ ಕೊಲ್ಲಿಕ್ಕಾಗಲ್ವ? ಹೌದು. ಯಾಕೆ ಅಂದರೆ ಅನಂತಾನುಚರ, ಶೇಷದೇವರ ಅನುಚರ ಬಲಿ ಮಹಾಬಲಿಷ್ಠನಾಗಿದ್ದಾನೆ. ಆದ್ದರಿಂದ ನಿಮಗೆ ಆ ಹುಡುಗನ ಮುಟ್ಲಿಕ್ಕಾಗಲ್ಲ ಅಂದರು. ಅದಕ್ಕೆ ಅನಂತ ಪ್ರಿಯ ಭಕ್ತ್ಯ, ಈ ಹುಡುಗ ಭಗವಂತ ಶ್ರೀಹರಿಗೆ ಬಹಳ ಭಕ್ತ, ಶೇಷದೇವರ ಆವೇಶವಿದೆ ಅಂತ ತಿಳ್ಕೊಂಡು ಭಕ್ತಿಯಿಂದ ಆ ಗರ್ಭದ ಆಕೆ ಸುತ್ತು ಏನಾಂ ಪರಿಕ್ರಮ್ಯ, ಸುತ್ತು ಪ್ರದಕ್ಷಿಣೆ ಮಾಡಿ ಹೊರಟು ಹೋಗ್ತಾರೆ ಇಂದ್ರದೇವರು. ರಾಘವೇಂದ್ರ ಸ್ವಾಮಿಗಳು ಅಂದರೆ ಯಾರು ಅಂದರೆ ಇಂಥ ವ್ಯಕ್ತಿತ್ವ. ಒಳಗೆ ವಾಯುದೇವರ ಸದಾ ಆವೇಶ, ನೃಸಿಂಹದೇವರ ಸದಾ ಸನ್ನಿಧಾನ, ಶೇಷದೇವರ ಸದಾ ಆವೇಶ, ಇಂದ್ರದೇವರ ಆವೇಶ ಇದೆ. ಅದನ್ನು ವಿಜಯೀಂದ್ರರು ಹೇಳುತ್ತಾರೆ. ಪ್ರಹ್ಲಾದಸ್ಯಾವತಾರೋಸೌ ಇಂದ್ರಸ್ಯಾನುಪ್ರವೇಶವಾನ್. ವ್ಯಾಸರಾಜರ ಕುರಿತು ಹೇಳ್ತಾ ಸ್ತೋತ್ರದಲ್ಲಿ ಇಲ್ಲಿ ಇಂದ್ರದೇವರ ಆವೇಶವಿದೆ. ಈ ರೀತಿಯಾಗಿ ಅಪರೂಪದ ವ್ಯಕ್ತಿತ್ವ. ಅಂಥ ಇಂದ್ರದೇವರು ಹೊರಟು ಹೋದ ಮೇಲೆ ನಾರದರು ನನ್ನ ತಾಯಿಯನ್ನು ಕರಕೊಂಡು ಬಂದರು ಆಶ್ರಮಕ್ಕೆ. ಆಕೆ ತುಂಬು ಗರ್ಭಿಣಿ, ಹಡಿಯಬೇಕು. ಅಂಥ ಕಾಲಕ್ಕೆ ಆಕೆ ತಲೆಯಲ್ಲಿ ಆಲೋಚನೆ ಇತ್ತು. ಗುರುಗಳನ್ನು ಪ್ರಾರ್ಥನೆ ಮಾಡುತ್ತಾಳೆ, ನನ್ನ ಗಂಡ ತಪಸ್ಸಿಗೆ ಹೋಗಿದ್ದಾನೆ, ನಾನು ಹಡಿಯೋ ಕಾಲಕ್ಕೆ ನನ್ನ ಗಂಡ ಹತ್ತಿರ ಇರಬೇಕು, ಅದೇ ನನ್ನ ಬಯಕೆ. ಅವಾಗವರು ಇಚ್ಛಾ ಪ್ರಸೂತಿ ವರವನ್ನು ಕೊಟ್ಟರು. ಅಂದರೆ ನೀನು ಅಂದುಕೊಂಡಾಗ ಹಡಿಯಬಹುದು, ಅಷ್ಟರವರೆಗೂ ಗರ್ಭಧಾರಣೆ ಮಾಡುವ ತಾಕತ್ತನ್ನು ಕೊಟ್ಟರು. ಎಷ್ಟು ಕಾಲ?
ಒಂದಲ್ಲ ಎರಡಲ್ಲ 100 ವರ್ಷಗಳ ಕಾಲ ತಪಸ್ಸು ಮಾಡಿದರೆ ತುಂಬು ಗರ್ಭಿಣಿ 100 ವರ್ಷ ಆ ಗರ್ಭವನ್ನು ಹೊತ್ತಿದ್ಲು. 100 ವರ್ಷ ಕೂಸು ಆ ಹೊಟ್ಟೆಯಲ್ಲಿರುವಾಗ ನಾರದರು ಅಪರೂಪದ ತತ್ವಜ್ಞಾನದ ಉಪದೇಶವನ್ನು ಕೊಟ್ಟರು. ಎಲ್ಲರೂ 12 ವರ್ಷ ಅಧ್ಯಯನ ಮಾಡುತ್ತಾರೆ, 16 ವರ್ಷ ಮಾಡುತ್ತಾರೆ. 16 ವರ್ಷ ಮಾಡಿದವರು ನಮ್ಮದೇ ಜಾಸ್ತಿ 12 ವರ್ಷಕ್ಕಿಂತ ಅಂತ ಹೇಳುತ್ತಾರೆ. ಇನ್ನು ಪ್ರಹ್ಲಾದರಾದರೆ ಏನು ಹೇಳಬೇಕು, 100 ವರ್ಷ ಅಧ್ಯಯನ ಮಾಡಿದರು, ಅನುಭವದ ಪಾಠವನ್ನು ತಿಳ್ಕೊಂಡ್ರು. ಅಂಥ ನಾರದರ ಅನುಗ್ರಹದಿಂದ ಆವಾಗ ಅವರು ಉಪದೇಶ ಮಾಡಿದಂಥ ತತ್ವಜ್ಞಾನ ನನ್ನ ತಾಯಿಗೆ ತುಂಬ ಕಾಲ ಆದ್ದರಿಂದ ಮರೆತು ಹೋದ್ಲು. 2 ಕಾರಣ. ತುಂಬ ಕಾಲಸ್ಯ ದೀರ್ಘತ್ವಾತ್ ಸ್ತ್ರೀತ್ವಾತ್, ಸ್ತ್ರೀ ಸಹಜವಾದಂಥ ಮರು ಬಂದಿದೆ. ಮತ್ತು ನಿಮಗಿದೆಯಾ ಅಂದರೆ ಗುರು ಕಾರುಣ್ಯದಿಂದ ನನಗೆ ನೆನಪಿದೆ ಅವರು ಕೊಟ್ಟಂಥ ಉಪದೇಶ. ಆ ರೀತಿಯಲ್ಲಿ ನನಗೆ ನಾರದರು ಉಪದೇಶ ಕೊಟ್ಟದ್ದು ಅಂತ ಪ್ರಹ್ಲಾದರಾದರು ಆ ಎಲ್ಲ ಮಕ್ಕಳಿಗೆ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಕೌಮಾರೇ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ. ಚಿಕ್ಕ ಹುಡುಗರಾಗಿದ್ದಾಗಲೇ ತುಂಬ ಜನ ಅಂತ ಇರ್ತಾರೆ. ಮನೆಯಲ್ಲಿ ಯಾರಾದರೂ ಹುಡುಗರಾಗಲಿ ಯಾರಾದರೂ ಸ್ವಲ್ಪ ಈ ಸಾಧನಾ ಮಾರ್ಗದಲ್ಲಿ ಉಪವಾಸ ಅದು ಇದು ಶುರು ಮಾಡಿದರೆ ಅವರು ಹೇಳೋದಿದೆ ಸಾಮಾನ್ಯವಾಗಿ, ಇದೆಲ್ಲ ಇವಾಗಲ್ಲ, ಇನ್ಯಾವಾಗ ರಿಟೈರ್ಮೆಂಟ್ ಆದ ಮೇಲೆ ಮಾಡಬೇಕಾಗಿದ್ದಿವೆಲ್ಲ. ಇವಾಗೆ ಚೆನ್ನಾಗಿ ದುಡಿಬೇಕು, ತಿನ್ನಬೇಕು, ಕಂಡದ್ದೆಲ್ಲ ತಿನ್ನಬೇಕು, ತಿರುಗಬೇಕು, ಖುಷಿಯಾಗಿರಬೇಕು. ಏನು ರಿಟೈರ್ಮೆಂಟ್ ಎಷ್ಟು ವಯಸ್ಸಿಗೆ 58 ಇತ್ತು, ಇವು 60 ಮಾಡಿದ್ರಾ ಹೋಗ್ಲಿಯಪ್ಪ. 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗುತ್ತಲ್ಲ, ಆವಾಗಿಂದ ವಾನಪ್ರಸ್ಥಾಶ್ರಮ, ಆವಾಗಿಂದ ಪ್ರವಚನಕ್ಕೆ ಹೋಗಿ ಪಾಠಕ್ಕೆ ಹೋಗಿ ಎಲ್ಲ ಶುರು ಮಾಡಿ ಎಲ್ಲ ಬಿಟ್ಬಿಡಿ ಅಂತ. ಅವಾಗ ಅಂದರು ರಿಟೈರ್ಮೆಂಟ್ ಯಾಕೆ ಕೊಡೋದು ಅಂದರು. ರಿಟೈರ್ಮೆಂಟ್ ಯಾಕೆ ಕೊಡ್ತಾರೆ ಅಂದರೆ ಆಫೀಸಲ್ಲಿ ನಿನಗೆ ಕೆಲಸ ಮಾಡುವ ತಾಕತ್ತಿಲ್ಲ, ಒಂದು ಮಾಡಲಿಕ್ಕೆ ಹೋಗಿ ಇನ್ನೊಂದು ಮಾಡುತ್ತೀರಾ, ಆದ್ದರಿಂದ ರಿಟೈರ್ ಆಗಿ ಅಂತ ಹೊರಗೆ ತಳ್ಳುತ್ತಾರೆ. ಅದು ಕಳಿಸೋದು ಅಂತ ಗೌರವವಾಗಿ ಹೇಳುತ್ತಾರೆ. ಹೌದು ತಾನೆ? ಹಿ ವಿಲ್ ಬಿ ಕೆಪ್ಟ್ ಆಫ್, ಹೊರಗೆ ತಳ್ಳಿಬಿಡ್ತಾರೆ. ಯಾಕೆ? ಇಂದ್ರಿಯ ಪಾಠವ ಇರಲ್ಲ. 1 0ಗೆ 10 0 ಹಾಕಿದರೆ ಕಷ್ಟ. ಹೌದು ತಾನೆ? ಆದ್ದರಿಂದ ಅವರನ್ನು ಕಳಿಸಿಬಿಡ್ತಾರೆ. ಅಂಥ ಕಾಲಕ್ಕೆ ಶಾಸ್ತ್ರಶ್ರವಣ ಅಂತ ಶುರು ಮಾಡಿದರೆ ಏನು ಬರುತ್ತೆ? ಸುಸ್ತಾಗಿರುತ್ತೆ. ಅದಕ್ಕೆ ಹೇಳಿದರು ಹುಡುಗರಿದ್ದಾಗಲೇ ಚೆನ್ನಾಗಿ ಶುರು ಮಾಡಬೇಕು, ಚೆನ್ನಾಗಿ ಅಧ್ಯಯನಾದಿಗಳನ್ನು ಮಾಡಬೇಕು, ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂತ ಉಪದೇಶ ಕೊಟ್ಟರು. ಪ್ರಹ್ಲಾದರಾಜರ ಅಪರೂಪದ ತತ್ವಜ್ಞಾನದ ಉಪದೇಶದಿಂದ ಎಲ್ಲ ದೈತ್ಯ ಬಾಲಕರಿಗೆ ಭಗವಂತನಲ್ಲೇ ಮನಸ್ಸು ಬರ್ತಾ ಇದೆ, ಧ್ಯಾನಕ್ಕೆ ಕೊಡ್ತಾ ಇದ್ದಾರೆ. ಎಲ್ಲರೂ ಭಗವಂತನ ಧ್ಯಾನ ಮಾಡುತ್ತಾ ಇದ್ದಾರೆ. ಆವಾಗ ಚಂಡಾಮರ್ಕರು ನೋಡಿದರು, ಒಬ್ಬನಿಂದ ಎಲ್ಲರೂ ಹೀಗಾದರು, ಹೀಗಾದರೆ ನಮಗೆ ಉಳಿಯೋ ಕಾಲ ಇಲ್ಲ, ಹಿರಣ್ಯಕಶಿಪು ಕೊಂದು ಬಿಡ್ತಾನೆ ಅಂತ ಅವನ ಹತ್ರ ಹೋಗಿ ಹೇಳುತ್ತಾರೆ. ನಿನ್ನ ಮಗನಿಂದಾಗಿ ಎಲ್ಲರೂ ಹಾಳಾಗ್ತಾ ಇದ್ದಾರೆ. ಸರಿ, ಮಗನ ಕರೆಸಿದ. ಯಾಕೋ ನಿನಗೆ ಬುದ್ಧಿ ಎಲ್ಲಿಂದ ಬಂತು? ನಾನೇ ಅಂತ ಅಂದುಕೊಂಡಿಲ್ಲ, ಆ ಭಗವಂತ ಕೊಟ್ಟರೆ ಬಂತು. ಕೊನೆಗೆ ಹೇಳುತ್ತಾನೆ, ಎಲ್ಲರೂ ನನ್ನ ನೋಡಿ ಹೆದರುತ್ತಾರೆ, ನೀನು ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದೀಯಲ್ಲ, ಎಲ್ಲಿಂದು ನಿನಗೆ ಬಲ? ಅವಾಗ ಹೇಳುತ್ತಾನೆ ಪ್ರಹ್ಲಾದರಾಜರು ಹೇಳುತ್ತಾರೆ, ಸವೈ ಬಲಂ ಬಲಿನಾಂ ಚಾಪರೇಶಾಂ. ನೀನು ಮಾತ್ರ ಅಲ್ಲ, ನಿನಗೆ ಬಲ ಕೊಟ್ಟವರು ಬ್ರಹ್ಮದೇವರು, ಬ್ರಹ್ಮಾದಿ ದೇವತೆಗಳಿಗೂ ಬಲ ಇವನೇ ಕೊಡೋದಯ್ಯ, ಆದ್ದರಿಂದ ಅವರೇ ನನಗೆ ಬಲ ಕೊಟ್ಟಿದ್ದಾನೆ ಅಂತ ಹೇಳಿದಾಗ ಅವಾಗ ಕೇಳುತ್ತಾನೆ, ಹೌದಾ? ಜಗದೀಶ್ವರ ಮದನ್ಯ ಕಹ, ನನಕ್ಕಿಂತ ಬೇರೆ ಜಗದೀಶ್ವರ ಯಾರಿದ್ದಾರೆ? ಇದ್ದಾರೆ, ಹರಿ. ಹೌದಾ? ಇದ್ದರೆ ಎಲ್ಲಿದ್ದಾನೆ? ಕುತ್ರ ಎಲ್ಲಿದ್ದಾನೆ? ಎಲ್ಲಿಲ್ಲ ಉತ್ತರ. ಎಲ್ಲಿದ್ದಾನೆ ಅಂದರೆ ಉತ್ತರ, ಎಲ್ಲಿಲ್ಲ. ಓ ಹೌದಾ? ಯದಿಸ ಸರ್ವತ್ರ
ಒಂದು ವೇಳೆ ಅವನು ಎಲ್ಲ ಕಡೆ ಇರುವುದಾದರೆ ಕಸ್ಮಾತ್ ಸ್ತಂಭೇನ ದೃಶ್ಯತೆ, ಯಾಕೆ ಈ ಕಂಬದಲ್ಲಿ ಕಾಣತಾ ಇಲ್ಲ ಅಂತ ಹಾರಿ ಬಂದು ಖಡ್ಗ ಹಿಡಿದಂಥ ಕೈಯಿಂದ ಕಂಬವನ್ನು ಹೊಡೆದ. ಆವಾಗ ಭೀಕರವಾಗಿರತಕ್ಕಂಥ ಶಬ್ದ ಕಂಬದಿಂದ ಹೊರಬರುತ್ತಾ ಇದೆ. ಬ್ರಹ್ಮಾಂಡದ ಖರ್ಪರ ಸೀಳಿ ಹೋಗ್ತಾ ಇದೆ ಅಂಥ ಶಬ್ದದಿಂದ. ಆ ಶಬ್ದವನ್ನು ನೋಡಿ ಹಿರಣ್ಯಕಶಿಪು ಎಲ್ಲಿಂದ ಬರ್ತಾ ಇದೆ ಅಂತ ನೋಡುತ್ತಾನೆ. ತಾನು ಹೊಡೆದ ಕಂಬದಿಂದ ಬರ್ತಾ ಇದೆ. ಆ ಕಂಬದ ಕಡೆ ನೋಡುತ್ತಾನೆ, ಏನೂ ಕಾಣಲ್ಲ, ಶಬ್ದ ಮಾತ್ರ ಭೀಕರ. ಆ ಕಂಬದ ಕಡೆ ಪುನಃ ದಿಟ್ಟಿಸಿ ನೋಡಿದಾಗ ದೇವರ ರೂಪ ಕಾಣಲಿಕ್ಕೆ ಶುರುವಾಗುತ್ತೆ. ಸ್ತಂಭಸ್ಯ ಮಧ್ಯಾದನುನಿರ್ಜಿಹಾನಂ, ಆ ಸ್ತಂಭದ ಮಧ್ಯದಿಂದ ಹೊರಟು ಬರತಕ್ಕಂಥ ನರಸಿಂಹದೇವರನ್ನು ನೋಡ್ತಾ ಇದ್ದಾನೆ. ನರಸಿಂಹದೇವರು ಹೇಗಿದ್ದಾರೆ ಹೇಳುತ್ತಾರೆ. ಸತ್ಯಂ ವಿಧಾತುಂ ನಿಜವೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸಭೆ ಮಧ್ಯದಲ್ಲಿ ಕಂಬದಿಂದ ಹೊರಬರ್ತಾ ಇದ್ದಾನೆ ಶ್ರೀಹರಿ. ಹೇಗಿದ್ದಾನೆ? ನ ಮೃಗಂ ನ ಮಾನುಷಂ, ಹಾಗೆ ಮನುಷ್ಯನೂ ಅಲ್ಲ ಸಿಂಹವೂ ಅಲ್ಲ, ಎರಡೂ ಬೆರೆತ ರೂಪ, ಸಹಜವಾದ ರೂಪ. ಯಾರೋ ಒಂದು ಸಭೆಯಲ್ಲಿ ಕೇಳಿದರು, ಡಾಕ್ಟರ್ ಬಂದಿದ್ದರು. ಆ ಡಾಕ್ಟ್ರು ಮಾತಾಡ್ತಾ ಇದ್ದರು. ಅಧ್ಯಕ್ಷ ಅವರು ಭಾಷಣ ಮಾಡಿ ಅಂದರೆ ಅವರಂದರು, ನಮ್ಮ ಸರ್ಜರಿ ಎಂಬುದು ಪುರಾಣದಲ್ಲೇ ಹೇಳಿದ್ದಾರೆ. ಹೌದಾ, ಎಲ್ಲಿ ಹೇಳಿದ್ದಾರೆ? ಅದಕ್ಕಂದ್ರು ನರಸಿಂಹದೇವರು ನೋಡಿ, ಸಿಂಹದ ತಲೆ ಮನುಷ್ಯನ ಶರೀರ ಎರಡೂ ಸೇರಿ ಸರ್ಜರಿ ಮಾಡಿದ್ದೆ ನರಸಿಂಹ. ಅಯ್ಯೋ, ಸ್ವಾಮಿಗಳಲ್ಲೇ ಇದ್ದರು. ಅಯ್ಯೋ, ನರಸಿಂಹ ಹಾಗಲ್ಲ, ಸರ್ಜರಿ ಮಾಡಿದವ ನರಸಿಂಹನಲ್ಲ, ಅವನ ರೂಪ ಸಹಜವಾಗಿ ಇದೆ, ಅನಾದಿಯಿಂದಿದೆ. ಅಂಥ ಜ್ಞಾನಾನಂದಮಯ ರೂಪ ಸ್ವಾಮಿ ಹೊರಗೆ ಬರ್ತಾ ಇದ್ದಾರೆ. ಅದು ನೋಡಿ ಹಿರಣ್ಯಕಶಿಪು ಅಂದುಕೊಳ್ತಾ ಇದ್ದಾನೆ, ನನ್ನ ವರಕ್ಕೆ ತಕ್ಕಂತೆ ಬರ್ತಾ ಇದ್ದಾನಿವ. ನಾನೇನು ಸಾವಿಗೆ ವರಗಳನ್ನು ಕೇಳಿದ್ದೆ ಆ ವರಗಳಿಗೆ ತಕ್ಕಂತೆ ಬರ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ನಿಜಭೃತ್ಯ ರಾಜ ಬ್ರಹ್ಮದೇವರ ಮಾತನ್ನು ಸತ್ಯ ಮಾಡಲಿಕ್ಕೆ ಹೀಗೆ ಬರ್ತಾ ಇದ್ದಾನೆ. ನಾರದರ ಮಾತನ್ನು ಸತ್ಯ ಮಾಡಲಿಕ್ಕೆ ಹಾಗೆ ಬಂದ. ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ. ಜಯನ ಮಾತನ್ನು ಸತ್ಯ ಮಾಡಲಿಕ್ಕೆ ಬಂದ. ಅನುಗ್ರಹ ಮಾಡಲಿಕ್ಕೆ ಬಂದ. ಸರಿ, ಅಂಥ ಸ್ವಾಮಿಯ ಮೇಲೆ ಯುದ್ಧಕ್ಕೆ ಹೊರಟ ಹಿರಣ್ಯಕಶಿಪು. ಮಧ್ಯಾಹ್ನ ಕಾಲ ಸ್ವಾಮಿ ಬಂದದ್ದು ಅಭಿಜಿನ್ ಮುಹೂರ್ತದಲ್ಲಿ. ಆದರೆ ಅವ ಕೇಳಿದ್ದು, ನನಗೆ ಬೆಳಿಗ್ಗೆ ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು, ಸಂಜೆ ಸಾವು ಬರಬೇಕಾಗಿತ್ತು. ಆದ್ದರಿಂದ ಸಂಜೆಯ ಪರ್ಯಂತ ಯುದ್ಧ ಮಾಡಿದರು ನರಸಿಂಹದೇವರು. ಆ ಯುದ್ಧದಲ್ಲಿ ಅವನನ್ನು ಹಿಡಿದು ಬಿಟ್ಟು ಮಾಡುತ್ತಾ ಇದ್ದರು. ಯಾಕೆ ಹಾಗೆ ಮಾಡಿದರು? ಅಷ್ಟೊತ್ತೇ ಯಾಕೆ ಯುದ್ಧ? ಒಂದು ಸಲ ನೋಡಿದ್ರೆ ಸತ್ತು ಹೋಗ್ತಾನಲ್ಲವ ಅಂದರೆ ಕೇಳ್ತಾರೆ. ದೈತ್ಯರೆಲ್ಲ ನೋಡ್ತಾ ಇದ್ದಾರಂತೆ, ಅವರಿಗೆಲ್ಲ ಕನ್ಫರ್ಮೇಷನ್ ಬರಬೇಕು. ನಾವು ಈ ಶ್ರೀಹರಿ ಜೊತೆಗೆ ಯುದ್ಧ ಮಾಡಲಿಕ್ಕಾಗುತ್ತೆ, ಕೊನೆಗೆ ಏನೋ ಟೆಕ್ನಿಕ್ಕಿಂದ ಕೊಂದುಬಿಡ್ತಾನೆ, ಇಲ್ಲದಿದ್ದರೆ ನಾವು ಕೊಲ್ಲಿಕ್ಕಾಗುತ್ತೆ. ಇದು ತಲೆಯಲ್ಲಿ ಬರಬೇಕು ಅವರಿಗೆ, ಅದಕ್ಕೆ ತಕ್ಕಂತೆ ಮಾಡುತ್ತಾ ಇದ್ದ. ಒಂದು ಸಲ ಆ ಹಿರಣ್ಯಕಶಿಪುವನ್ನು ಹಿಡಿದವ ಬಿಟ್ಟದ್ದು ಹೇಗೆ ಬಿಟ್ಟ ಅಂದರೆ ಅವನೇ ತಪ್ಪಿಸಿಕೊಂಡೇನೋ ಅಂತ ರೀತಿಯಲ್ಲಿ ಬಿಟ್ಟ. ಅದು ನೋಡಿ ಚಿಕ್ಕ ಚಿಕ್ಕ ಮಟ್ಟದ ದೇವತೆಗಳು ಕೂಡ ಅಂದುಕೊಂಡ್ರಂತೆ, ಅಯ್ಯೋ ಇವ ತಪ್ಪಿಸಿಕೊಂಡ ಅಂತ. ನರಸಿಂಹನ ಕೈಯಿಂದ ತಪ್ಪಿಸಿಕೊಳ್ಳಿಕ್ಕೆ ಯಾರಿಗಾಗುತ್ತೆ? ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಅವನನ್ನು ಸಂಧ್ಯಾಕಾಲ ಬಂದ ಕೂಡಲೇ ಊರವು ದ್ವಾರದಲ್ಲಿ ಕೂತ ತೊಡಗಲ ಮೇಲೆ ಅವನನ್ನು ಹಾಕ್ಕೊಂಡ. ದದಾರ ಲೀಲಯ, ಸುಲಭವಾಗಿ ಅವನನ್ನು ಸೀಳಿ ಹಾಕಿದ. ಒಳಗಿರತಕ್ಕಂಥ ಹೃದಯ ಕಮಲವನ್ನು ತೆಗೆದ. ಇದು ನಾನಿರುವ ಜಾಗ ಅಂತ ಪಕ್ಕಕ್ಕಿಟ್ಟ. ಕರಳನ್ನು ತೆಗೆದ, ಕೊರಳಲ್ಲಿ ಹಾಕಿದ. ಇದು ಪ್ರಹ್ಲಾದ ಇದ್ದ ಜಾಗ ಅಂತ ಅದಕ್ಕೆ ಮಾನ್ಯತೆ ಕೊಟ್ಟ. ಶರೀರವನ್ನು ಬಿಸಾಡಿದ. ಉಗ್ರವಾಗಿ ಇದ್ದಾನೆ ಮಹಾನುಭಾವ. ಎಲ್ಲ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಸಿಟ್ಟು ಕಡಿಮೆ ಆಗಲಿಲ್ಲ ಭಗವಂತನಿಗೆ.
ಅವಾಗ ಹೇಳ್ತಾರೆ, ನರಸಿಂಹನಿಗೆ ಸಿಟ್ಟೇ ಇಲ್ಲ ಅಂದರು. ಯಾಕೆ? ಸಿಟ್ಟು ಎಂಬುದು ತಮೋಗುಣದ ಲಕ್ಷಣ. ನರಸಿಂಹದೇವರಲ್ಲಿ ತಮೋಗುಣವೇ ಇಲ್ಲ. ಸಿಟ್ಟೆಲ್ಲಿಂದ ಬಂತು? ಸಿಟ್ಟಿಲ್ಲ, ಸಿಟ್ಟಿದ್ದಂತೆ ನಾಟಕ ಆಡಿದ. ಅದಕ್ಕೆ ಹೇಳುತ್ತಾರೆ, ಕುಟಿಲ ದ್ವೇಷದವ ನೀನಲ್ಲ, ನಿನ್ನ ಆರ್ಭಟ ಗಂಜಿದರು ಸುರರೆಲ್ಲ, ನರ ನಟನೆ ಮಾಡಿದೆಯೋ ಲಕ್ಷ್ಮೀನಲ್ಲ ಅಂದರು. ಆ ರೀತಿಯಲ್ಲಿ ನರಸಿಂಹದೇವರ ಆಟ ನೋಡಿದರು. ಬ್ರಹ್ಮದೇವರು ಹೇಳುತ್ತಾರೆ, ಆ ಕೂಸು ಬರಬೇಕು, ಸ್ತೋತ್ರ ಮಾಡಬೇಕು ಅಂತ ದೇವರಿದ್ದಾರೆ. ಆದ್ದರಿಂದ ಆ ಪ್ರಹ್ಲಾದರಾಜರನ್ನು ಕಳಿಸ್ತಾರೆ, ನೀನು ಹೋಗಯ್ಯ ಅಂತ. ಪ್ರಹ್ಲಾದರಾಜರು ಬಂದು ನರಸಿಂಹದೇವರಿಗೆ ನಮಸ್ಕಾರ ಮಾಡಿದ ಕೂಡಲೇ ಅಷ್ಟೂ ಸಿಟ್ಟಿದ್ದವ ಕರುಣೆಯಿಂದ ಒದ್ದೆ ಆದನಂತೆ. ಸಂತೋಷದಿಂದ ತಚ್ಛೀರ್ಷ್ಣಿ ಅಧಾತ್ ಕರಾಂಭುಜಂ ಕಾರಾಹಿ ನಿರ್ದಷ್ಟಧಿಯಾಂ ಕೃತಾಭಯಂ. ಕಾಲ ಸರ್ಪ ಕಚ್ಚಿ ಹಾಕಿದಂಥ ಮನುಷ್ಯರಿಗೆ ಅಭಯ ಕೊಡತಕ್ಕಂಥ ತನ್ನ ಕೈಯಿಂದ ಆ ಪ್ರಹ್ಲಾದರಾಜರ ಸ್ಪರ್ಶ ಮಾಡಿ ಎಬ್ಬಿಸ್ತಾ ಇದ್ದಾರೆ. ಅಂಥ ಪ್ರಹ್ಲಾದರಾಜರು ಭಗವಂತನನ್ನು ಸಪದಿ ಅಭಿವ್ಯಕ್ತ ಪರಾತ್ಮದರ್ಶನ, ತನ್ನ ಒಳಗೂ ಹೊರಗೂ ಭಗವಂತನ ನೋಡುತ್ತಾ ಇದ್ದಾನೆ. ಆನಂದದಿಂದ ಸ್ತೋತ್ರ ಮಾಡುತ್ತಾ ಇದ್ದಾರೆ ಪ್ರಹ್ಲಾದರಾಜರು. ಬ್ರಹ್ಮಾದಯ ಸುರಗಣಾ ಮುನಯೋಥ ಸಿದ್ಧಾ ಸತ್ವೈಕತಾನಮತಯ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪಿ ಅಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೆ. ಹೇ ಸ್ವಾಮಿ, ಬ್ರಹ್ಮಾದಿ ದೇವತೆಗಳೇ ನಿನ್ನ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಿಲ್ಲಯ್ಯ. ನಾನು ಅದು ದೈತ್ಯ ಕುಲದಲ್ಲಿ ಹುಟ್ಟಿದವ, ಜ್ಞಾನ ಇಲ್ಲ, ಶಬ್ದವೂ ಗೊತ್ತಿಲ್ಲ, ನಾನೇನು ಸ್ತೋತ್ರ ಮಾಡುತ್ತೇನೆ ಅಂತ ತುಂಬ ಸ್ತೋತ್ರ ಮಾಡಿದರು. ತುಂಬ ಇದೆ. ಎಷ್ಟಿದೆ ಅಂದರೆ ಆ ಒಂದು ಸ್ತೋತ್ರವೇ 1 ವರ್ಷ ಆಗುತ್ತೆ ಹೇಳಿದರೆ, ಅಷ್ಟು ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಹೇಳುತ್ತಾರೆ, ನರಸಿಂಹದೇವ ಕೇಳುತ್ತಾನೆ, ಯಾಕೆ ನಾನು ನೋಡಿದ್ರೆ ನಂಗೆ ಹೆದರಿಕೆ ಆಗ್ತಾ ಇಲ್ವಾ? ಇಲ್ಲ ಸ್ವಾಮಿ, ನಾಹಂ ಬಿಭೇಮಿ, ನಿನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ನಿನಕ್ಕಿಂತ ನೀನು ಹೆದರಿಕೆ ಆಗಲ್ಲಯ್ಯ ನಿನ್ನ ನೋಡಿದರೆ. ಯಾಕೆ? ತಾಯಿ ಮಗುವನ್ನು ರಕ್ಷಣೆ ಮಾಡಲಿಕ್ಕೆ, ಮಗುವನ್ನು ಹೊಡೆಯಲಿಕ್ಕೆ ಯಾರು ಬಂದರೋ ಅವನನ್ನು ಹೊಡೆಯಲಿಕ್ಕೆ ತಾಯಿ ಸಿಟ್ಟಾಗಿ ಹೋದರೆ ಮಗುವಿಗೆ ಹೆದರಿಕೆ ಆಗುತ್ತಾ? ಆಗಲ್ಲ. ಮಗುವಿನ ಮೇಲೆ ಕೆಂಗಣ್ಣು ಮಾಡಿದರೆ ಮಗುವಿಗೆ ಹೆದರಿಕೆ. ಅದಕ್ಕೆ ನನ್ನ ಶತ್ರುವಿನ ಮೇಲೆ ನೀನು ಸಿಟ್ಟು ಮಾಡಿದರೆ ನನಗೆ ಹೆದರಿಕೆಯ್ಯ. ಆದರೆ ನನ್ನ ಮೇಲೆ ಹಲ್ಲು ಕಡಿಯೋದು ಒಂದಿದೆ, ಸಂಸಾರ. ಸಂಸಾರ ಚಕ್ರ ಕದನಾಥ ಕೃಷತಾಂ ಪ್ರಣೀತಃ. ಹೇ ಸ್ವಾಮಿ, ಸಂಸಾರದಲ್ಲಿ ಒದ್ದಾಡುತ್ತಾ ಇದ್ದೇನಯ್ಯ, ಉದ್ಧಾರ ಮಾಡು. ಆವಾಗ ನರಸಿಂಹದೇವರು ಕೇಳುತ್ತಾರೆ, ಹೇ ಪ್ರಹ್ಲಾದ, ವರ ಕೇಳು, ಏನು ಬೇಕಾದು. ಆವಾಗ ಹೇಳುತ್ತಾರೆ ಪ್ರಹ್ಲಾದರಾಜರು, ಹೇ ಸ್ವಾಮಿ, ವರ ಕೇಳಿ ನಿನ್ನ ಸೇವಾ ಮಾಡುವವ ಭಕ್ತನಲ್ಲ, ಅವ ವ್ಯಾಪಾರಿ. ಅಂದರೆ ನಾವ್ಯಾರು ಎಂಬುದು ಪ್ರಹ್ಲಾದರಾಜರು ಅವಾಗ ಹೇಳಿಬಿಟ್ರು. ದೇವರ ಹತ್ರ ಬಂದರೆ ಯಾವುದೋ ಒಂದು ಹಿಡ್ಕೊಂಡು ಬಂದಿರ್ತೀವಲ್ಲ, ವ್ಯಾಪಾರಿಗಳೇ ನಾವು. ಭಕ್ತಿ ಇಲ್ಲ ಅಂದರು. ದೇವರಿಂದ ಏನನ್ನೂ ಬೇಡದೆ ಅವನೇ ಬೇಕು ಅಂತ ಬಯಸೋದು ನಿಜವಾದ ಭಕ್ತಿ. ಅಂಥ ಭಕ್ತಿಯನ್ನು ಕೊಡಯ್ಯ ಅಂತ ಪ್ರಹ್ಲಾದರಾಜರು ಕೇಳುತ್ತಾ ಇದ್ದಾರೆ. ಆವಾಗ ಮತ್ತು ಹೇಳುತ್ತಾರೆ, ದೊಡ್ಡವ ಜಗತ್ತಿಗೆ ನಾಯಕ, ವರ ಕೇಳು ಅಂತ ಹೇಳ್ತಾ ಇದ್ದೀಯಾ? ಕೇಳದಿದ್ದರೆ ಸರಿಯಲ್ಲ, ಒಂದು ವರ ಕೇಳುತ್ತೇನೆ. ಏನು ವರ? ಹೇಳ್ತಾರೆ, ನನ್ನೊಳಗೆ ಕಾಮನೆಗಳಿರಬಹುದಿನ್ನ ನನಗೆ ಗೊತ್ತಿಲ್ಲದೇನೆ. ಕಾಮಾನಾಂ ಹೃದಯ ಅಸಂರೋಹ ಭವದಸ್ತು ವೃಣೇವರಂ. ನನಗೆ ಗೊತ್ತಿಲ್ಲದೇನೆ ಬಯಕೆಗಳ ಬೀಜ ನನ್ನೊಳಗಿನ್ನ ಇದ್ದಿರಬಹುದು. ಅದಕ್ಕೆ ಅದನ್ನು ತೆಗೆದು ಬಿಡು ಹರಿಯೇ, ನಿನ್ನನ್ನು ಏನೂ ಬೇಡದಂತೆ ಮಾಡು. ನರಸಿಂಹ ಮೆಚ್ಚಿದ. ನಂತರ ಕೇಳುತ್ತಾನೆ ಪ್ರಹ್ಲಾದ, ನನಗಾಗಿ ಏನು ಬೇಡ. ಪಿತಾಮೇ ಪೂಯೇತ ದುರಂತ ದುಸ್ತರಾದಘಾತ್. ಎಷ್ಟು ಕಾಲ ಅಪ್ಪನನ್ನು ಅಪ್ಪ ಅಂತ ಕರೆದಿಲ್ಲ, ದೇವರ ಸ್ಪರ್ಶ ಆಗಿ ಸತ್ತ ಮೇಲೆ ಅಪ್ಪ ಅಂತ ಕರೆದದ್ದು. ಅಂಥ ಅಪ್ಪ ಮಹಾಪಾಪ ಮಾಡಿದ್ದಾನೆ.
ಅವನನ್ನು ಉದ್ಧಾರ ಮಾಡು ಅಂದರೆ ನರಸಿಂಹದೇವರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಹೇ ಪ್ರಹ್ಲಾದ, ನಿನ್ನಂಥ ಭವಾನ್ವೈ ಕುಲಪಾವನಃ, ಕುಲವನ್ನೇ ಉದ್ಧಾರ ಮಾಡುವ ನಿನ್ನಂಥವರು ಹುಟ್ಟಿ ಮತ್ತು ಅಪ್ಪನಿಗೆ ಸದ್ಗತಿ ಆಗಬೇಕು ಅಂತ ಕೇಳಬೇಕಾ? ಯಾವಾಗೂ ಆಗಿದೆ. ತ್ರಿಸಪ್ತಭಿಪ್ಪೂತಾಹ, 21 ಕುಲಪಾವನ ಆಗಿದೆ, ಹೋಗು. ತದನಂತರ ಚೆನ್ನಾಗಿ ಬಾಳಯ್ಯ, ದೈತ್ಯರಿಗೆಲ್ಲ ಒಂದು ಮನ್ವಂತರ ಕಾಲ ಅಧಿಪತಿಯಾಗಿರು, ನಂತರ ನನ್ನ ಹತ್ತಿರ ಬಾ ಅಂತ ನರಸಿಂಹದೇವರು ಹೇಳಿದರೆ, ಸ್ವಾಮಿ, ನನ್ನ ಸುತ್ತಿರತಕ್ಕಂಥ ಇವರೆಲ್ಲರೂ ಕೂಡ ನಿನ್ನ ಚಿಂತನೆ ಇಲ್ಲದೆ ಒದ್ದಾಡುತ್ತಾ ಇದ್ದಾರೆ, ಇವರನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ ಮಹಾಕರುಣಿಗಳು ಆ ನರಸಿಂಹದೇವರು, ಆ ಪ್ರಹ್ಲಾದರಾಜರು. ಅಂಥ ಪ್ರಹ್ಲಾದರಾಜರಿಗೆ ಪೂರ್ಣಾನುಗ್ರಹ ಮಾಡಿದ ನರಸಿಂಹದೇವರ ಕಥಾ ಸಪ್ತಮ ಸ್ಕಂದ ಭಾಗವತದಲ್ಲಿ ಪೂರ್ಣಗೊಳಿಸ್ತಾ ಇದ್ದಾರೆ. ತದನಂತರ ಬರತಕ್ಕಂಥದ್ದು ಅಷ್ಟಮ ಸ್ಕಂಧ ಭಾಗವತ ಅಂದರು. ಅಷ್ಟಮ ಸ್ಕಂದ ಭಾಗವತದಲ್ಲಿ ಬರುವುದೇ ಗಜೇಂದ್ರ ಮೋಕ್ಷ ಘಟ್ಟ. ಒಳ್ಳೆ ಉದ್ಯಾನವನ, ಸರೋವರವಿದೆ. ಅಲ್ಲಿಗೆ ದೊಡ್ಡ ಆನೆ ಹಿಂಡಿನಿಂದ ಕೂಡಿಕೊಂಡು ಬಂದಿದೆ. ಆನೆ ಅಂದರೆ ಹೇಳುತ್ತಾರೆ, ಸಿಂಹವನ್ನು ಕಂಡರೆ ಆನೆಗೆ ಹೆದರಿಕೆ, ಅದಕ್ಕೆ ಸಿಂಹ ಸ್ವಪ್ನ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹೇಳುತ್ತಾರೆ, ಆ ಆನೆ ಬರ್ತಾ ಇದ್ದರೆ ಅದರ ತಲೆಯಿಂದ, ಕುಂಭಸ್ಥಳದಿಂದ ಮದ ಜಲ ಸುರಿತಾ ಇದ್ದರೆ ಅದರ ವಾಸನೆ ದೂರಕ್ಕೆ ಬರ್ತಿತ್ತಂತೆ. ಆ ವಾಸನೆಯನ್ನು ಆಘ್ರಾಣ ಮಾಡಿದ ಸಿಂಹಗಳು ಓಡಿ ಹೋಗ್ತಿದ್ವಂತೆ. ಅದರ ಪರಿಚಯ ಇದ್ದಂಥ ಸಿಂಹಗಳು ಓಡುತ್ತಾ ಇದ್ದವು. ಅಷ್ಟು ಪರಾಕ್ರಮಶಾಲಿ ಆನೆ ತನ್ನ ಹಿಂಡಿನಿಂದ ಕೂಡಿಕೊಂಡು ಬರ್ತಾ ಇದೆ. ಆ ಸರೋವರಕ್ಕೆ ಇಳಿದು ಎಲ್ಲ ಅತಲ ಕುತಲ ಮಾಡಿಬಿಡುತ್ತಾ ಇದೆ. ಆನೆ ಸರೋವರಕ್ಕೆ ಹೋದರೆ ಮುಗಿದೋಯಿತು. ಆವಾಗ ಆ ರೀತಿಯಾಗಿ ತೊಂದರೆ ಸರೋವರದಲ್ಲಿ ಮಾಡಿದ್ದಕ್ಕೆ ಸಿಟ್ಟು ಬಂದದ್ದು ಅಲ್ಲಿರುವ ಮೊಸಳೆಗೆ. ವೃಷಾಗ್ರಹೀತ್, ಸಿಟ್ಟಿನಿಂದ ಬಂದು ಅದರ ಕಾಲನ್ನೇ ಹಿಡಿದು ಬಿಡುತ್ತಾ ಇದೆ. ಎಷ್ಟೇ ಬಲವಂತವಾಗಿದ್ದರೂ ಸ್ವಸ್ಥಾನದಲ್ಲಿ ಮೊಸಳೆ ಬಲವಂತ. ಆದ್ದರಿಂದ ಇದಕ್ಕೂ ಮೊಸಳೆಗೂ ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಯುದ್ಧ ನಡೆಯಿತು. ಅದರಾಗ ಕೃಶನಾಗಿ ಬಿಟ್ಟ ಈ ಗಜರಾಜ. ಎರಡಿತ್ತು ಆ ಗಜರಾಜನಲ್ಲಿ. ಏನಿತ್ತಯ್ಯ ಅಂದರೆ, ಒಂದು ನಾನು, ಇನ್ನೊಂದು ನನ್ನವರು. ಐ ಆಮ್ ಕೇಪಬಲ್, ವಿ ಆರ್ ಕೇಪಬಲ್, ಈ ಎರಡೂ ಇರುತ್ತಲ್ಲ. ನಮ್ಮವರಿದ್ದಾರೆ ಸಾಕು, ಏನು ಅಡ್ಡಿ ಇಲ್ಲ. ನಾನೇ ಇದ್ದೇನೆ, ಏನು ಅಡ್ಡಿ ಇಲ್ಲ. ನಮ್ಮವರಿದ್ದಾರೆ ಎಂಬುದು ಮುರಿಯಿತು. ಎಲ್ಲ ಆನೆಗಳು ಈ ಆನೆಯನ್ನು ಸೆಳೀಲಿಕ್ಕೆ ನೋಡಿ ಸುಸ್ತಾಗಿ ಹಿಂದಕ್ಕೆ ಹೋದವು. ತಾವಿದ್ದರೆ ಎಲ್ಲಿ ಸಿಕ್ಕಾಕೋಬೇಕಾಗುತ್ತೋ ಅಂತ. ಕೊನೆಗೆ ಒಂದೇ ಇತ್ತು, ನಾನೇ ಸಾಕು ಎಂಬುದು ಕಡಿಮೆ ಆಗ್ತಾ ಬಂತು. ಶರೀರದ ಸತ್ವವೆಲ್ಲ ಕಡಿಮೆ ಆಗ್ತಾ ಬಂತು. ಅಂಥ ಕಾಲಕ್ಕೆ ಪ್ರಾಣ ಸಂಕಟ ಪರಿಸ್ಥಿತಿಯಲ್ಲಿ ಮೊರೆಯಿಟ್ಟು ಕೂಗಿ ಕರೀತಾ ಇದ್ದಾನೆ. ಯಾರಾದರೆ ಈ ಜಗತ್ತಿಗೆ ಸೃಷ್ಟಿಯನ್ನು ಮಾಡಿದ್ದಾರೋ, ಆವಾಗ ಬ್ರಹ್ಮದೇವರು ನೋಡಿದರಂತೆ, ನನ್ನ ಕರೆದರ. ಯಾರು ಸ್ಥಿತಿಯನ್ನು ಮಾಡಿದರೋ, ಅಲ್ಲ, ಎರಡೂ ಮಾಡಿದ್ದು ನಾನಲ್ಲ, ಸರ್ಕೊಂಡ್ರು. ಯಾರು ಸಂಹಾರ ಮಾಡುತ್ತಾರೋ, ಮೂರನ್ನೂ ಯಾರು ಮಾಡುತ್ತಾರೋ, ಈ ರೀತಿ ಗುಣಗಳ ಪಟ್ಟಿಯನ್ನು ಹೇಳಿದರೆ ಯಾರೂ ಮುಂದಕ್ಕೆ ಬರಲಿಲ್ಲ. ಬಂದವ ಒಬ್ಬನೇ ಶ್ರೀಹರಿ ನಾರಾಯಣ ಅಖಿಲ ಗುರು ಭಗವಂತ ಕರೆದರೆ ವೈಕುಂಠದಿಂದ ಓಡಿ ಬಂದ ಸ್ವಾಮಿ ಅಂದರು. ಅವಾಗ ಹೇಳ್ತಾರೆ, ದೇವರು ಓಡಿ ಬರಬೇಕಾಗಿಲ್ಲ, ಅಲ್ಲೇ ಇರ್ತಾನೆ. ಗಜರಾಜನ ಪಕ್ಕದಲ್ಲೇ ಇದ್ದ, ತೋರಿಕೆಗೆ ಓಡಿ ಬಂದಂತೆ ಮಾಡಿದ. ಅಲ್ಲ, ಇಷ್ಟು ಕಾಲ ಅದು ಒದ್ದಾಡ್ತಾ ಇದ್ರೆ ಸುಮ್ಮನೆ ಇದ್ದವ, ಇವಾಗ ಕೂಗಿ ಕರೆದರೆ ಓಡಿ ಬರೋದೇನು? ಏನೂ ಇಲ್ಲ. ಒಳಗೆ ಅಹಂಕಾರ ಇರುವ ಪರ್ಯಂತ ಭಗವಂತ ನಮ್ಮ ತಂಟೆಗೆ ಬರಲ್ಲ. ಅಹಂಕಾರ ಹೋಯಿತಾ ನಮ್ಮ ಹತ್ತಿರ ಬರ್ತಾನೆ. ಇಷ್ಟೇ ಗಜೇಂದ್ರ ಮೋಕ್ಷ. ಆ ರೀತಿಯಲ್ಲಿ ಬಂದ ಶ್ರೀಹರಿ ಆ ಮೊಸಳೆಯನ್ನು ಕತ್ತರಿಸಿದ. ಯಾಕೆ? ಆನೆಕ್ಕಿಂತ
ತನ್ನ ಭಕ್ತ ಆನೆಯ ಕಾಲನ್ನು ಹಿಡಿದ ಮೊಸಳೆಗೆ ಮೊದಲು ಸದ್ಗತಿ ಕೊಟ್ಟ. ತದನಂತರ ತಾನು ಆನೆಗೆ ಸದ್ಗತಿಯನ್ನು ಕೊಡ್ತಾ ಇದ್ದಾನೆ. ಅಲ್ಲಿ ಹೇಳುತ್ತಾರೆ, ಆನೆ ಅಂದರೆ ಸ್ತಬ್ಧ ಜನ್ಮ, ಯಾವುದರ ನೆನಪೂ ಇರಲ್ಲ ಅದಕ್ಕೆ. ಅಂದರೆ ಈ ಹಿಂದೆ ಏನಾಯಿತು ಎಂಬುದು ನೆನಪಿರಲ್ಲ. ಅಂಥದ್ದು ದೇವರ ನೆನಪು ಹೇಗೆ ಬಂತು ಆನೆಗೆ ಅಂದರೆ, ಇಂದ್ರದ್ಯುಮ್ನ ಮಹಾರಾಜ ಭಗವಂತನ ಪೂಜಾ ಮಾಡುತ್ತಾ ತಪಸ್ಸನ್ನು ಮಾಡುತ್ತಾ ಇರುವಾಗ ಅಗಸ್ತ್ಯರು ಬರ್ತಾ ಇದ್ದಾರೆ. ಅಗಸ್ತ್ಯರು ಬಂದರೆ ಎದ್ದಿಲ್ಲ, ಗೌರವ ಕೊಳ್ಳಿಲ್ಲ. ಅದಕ್ಕೆ ಶಾಸ್ತ್ರ ಅರ್ಥ ಸರಿಯಾಗಿ ಮಾಡಿಕೋಬೇಕು. ಶಾಸ್ತ್ರ ಒಂದು ಕಡೆ ಹೇಳುತ್ತೆ, ದೇವರ ಪೂಜಾ ಮಾಡುವಾಗ ಯಾರ ಜೊತೆ ಮಾತಾಡಬೇಡಿ, ಯಾರು ಬಂದರೂ ಏಳಬೇಡಿ ಎಲ್ಲ ಹೇಳುತ್ತೆ. ಅದರ ಅರ್ಥ ದೊಡ್ಡವರು ಬಂದರೂ ಏಳಬೇಡಿ ಅಂತಲ್ಲ, ಮಿಕ್ಕವರು ಬಂದರೆ ಏಳಬೇಡಿ, ದೊಡ್ಡವರು ಜ್ಞಾನಿಗಳು ಬಂದರೆ ಏಳಿ ಅಂತರ್ಥ. ಏಳದಿದ್ದರೆ ಭಗವಂತನಿಗೆ ಸಿಟ್ಟಾಗುತ್ತೆ. ಆ ರೀತಿಯಲ್ಲಿ ಅಗಸ್ತ್ಯರು ನೋಡಿದರು, ನಿನ್ನಲ್ಲಿ ದೊಡ್ಡವರು ಬಂದರೆ ಗೌರವ ಕೊಡುವಂಥ ಪ್ರವೃತ್ತಿ ಇಲ್ಲ, ಸ್ತಬ್ಧನಾಗಿ ಕೂತಿದ್ದೀಯಾ, ನಿನಗೆ ಆನೆ ಜನ್ಮ ಬರಲಿ ಎಂದು ಶಾಪ ಕೊಟ್ಟಿದ್ದರು, ಆದ್ದರಿಂದಲೇ ಬಂದ ಅಂದರು. ಇದು ಮೇಲ್ನೋಟದ ಗಜೇಂದ್ರ ಮೋಕ್ಷ ಘಟ್ಟ. ಆದರೆ ಒಳಗಿನ ಗಜೇಂದ್ರ ಮೋಕ್ಷ ಘಟ್ಟ ಬೇರೆ ಇದೆ. ಈ ಶರೀರವೇ ಅದರಲ್ಲಿ ದೊಡ್ಡ ಉದ್ಯಾನವನ, ಹೃದಯವೇ ಸರೋವರ, ಅದಕ್ಕೆ ಇಳಿದ ಆನೆಯೇ ಜೀವ, ಈ ಜೀವನನ್ನು ಹಿಡಿದ ಮೊಸಳೆಯೇ ಸಂಸಾರ, ನಾನು ನನ್ನದು. ಜೀವ ಒದ್ದಾಡುತ್ತಾ ಇರುವವ ದೇವರನ್ನು ಕೂಗಿ ಕರೆದರೆ ಭಗವಂತ ಬಂದು ಸುದರ್ಶನ ಶಾಸ್ತ್ರಚಕ್ರದಿಂದ ಆ ಅಜ್ಞಾನದ ಮೊಸಳೆಯನ್ನು ಕತ್ತರಿಸಿ ಜೀವನನ್ನು ಸಲಹುತ್ತಾನೆ. ಇದು ಒಳಗಿನ ಈಗ ಆಗಬೇಕಾದ ಗಜೇಂದ್ರ ಮೋಕ್ಷ ಅಂದರು. ಯಾರಾದರೆ ಗಜೇಂದ್ರ ಮೋಕ್ಷ ಘಟ್ಟವನ್ನು ನಿತ್ಯವೂ ಸ್ಮರಣೆ ಮಾಡುತ್ತಾರೋ ಅವರಿಗೆ ದುಷ್ಟ ಸ್ವಪ್ನಗಳ ಬಾಧೆ ಇಲ್ಲ. ನಮಗೆ ಅರ್ಥ ಆಗಲಿಲ್ಲ, ದುಷ್ಟ ಸ್ವಪ್ನವೇ ಬೀಳಲ್ಲ ಅಂತ. ಕೆಟ್ಟದಾದ ಸ್ವಪ್ನ ಬಿದ್ದರೆ ಅದರಿಂದಾಗಿ ಕೆಟ್ಟದಾಯಿತು ಅಂತ ತಿಳ್ಕೊಳ್ಳುತ್ತಾರೆ. ತಪ್ಪು ಅಂದರು. ನಮಗೆ ಕೆಟ್ಟದಾಗೋದು ನಮ್ಮ ಹಿಂದಿನ ಕರ್ಮದಿಂದ. ಆ ಹಿಂದಿನ ಕರ್ಮದಿಂದ ಕೆಟ್ಟದೇನಾದರೂ ಆಗೋದಿದ್ದರೆ ಸ್ವಪ್ನದಲ್ಲಿ ಇಂಡಿಕೇಶನ್ ಬರುತ್ತಷ್ಟೆ. ಆ ಇಂಡಿಕೇಶನಿಂದ ನಮ್ಗೆ ಕೆಟ್ಟದಾಗಿಲ್ಲ, ನಮ್ಮದೇ ಹಿಂದಿನ ಕರ್ಮದಿಂದ ಆಗಿದೆ. ಅದಕ್ಕೆ ತುಂಬ ಜನ ಕಾಗೆ ಮನೆಯಲ್ಲಿ ಬಂದದ್ದಕ್ಕೆ ಶಾಂತಿ, ಹಂದಿ ಮನೆಯಲ್ಲಿ ಬಂದದ್ದಕ್ಕೆ ಶಾಂತಿ, ವರಾಹ ಶಾಂತಿ, ಕಾಕ ಶಾಂತಿ ಅಂತೆಲ್ಲ ಹೇಳ್ತಾ ಇದ್ದರೆ ಈ ಜೀವಕಾರುಣ್ಯ ಸಂಘದವರೆಲ್ಲ ಸೇರಿಕೊಂಡು ಟಿ ವಿಯಲ್ಲಿ ದೊಡ್ಡ ಚರ್ಚೆ. ನಮ್ಮ ಮನುಷ್ಯರಿಗಿಂತ ಈ ಪಶುಗಳೇ ವಾಸಿ, ಪಕ್ಷಿಗಳೇ ವಾಸಿ, ಕಪಟ ಇರಲ್ಲ, ಅವರ ಪಾಡಿಗೆ ಅವರು ಇರುತ್ತವೆ. ಅಂಥ ಕಾಗೆ ಮನೆಯಲ್ಲಿ ಬಂದರೆ ಯಾಕೆ ಶಾಂತಿ ಮಾಡಬೇಕು, ನಿಮ್ಮದೆಲ್ಲ ಹುಚ್ಚು ಅಂತ ಅವರು ದೊಡ್ಡ ಪ್ರಶ್ನೆ. ವಿಷಯ ಗೊತ್ತಿಲ್ಲದೆ ಪ್ರಶ್ನೆ ಮಾಡಿದ್ದು. ಅದಕ್ಕೆ ಹೇಳುತ್ತಾರೆ, ಕಾಗೆ ಅದೊಂದು ಪಕ್ಷಿ, ಅದು ಬಂದದ್ದಕ್ಕೆ ಶಾಂತಿ ಅಲ್ಲ. ಕಾಗೆ ಸಾಮಾನ್ಯವಾಗಿ ಮನೆಯಲ್ಲಿ ಬರಲ್ಲ. ಅದು ಬಂದಿದೆ ಅಂದರೆ ನಮ್ಮ ಹಿಂದಿನ ಪಾಪ ಯಾವುದೋ ಇದೆ ಅದು ಫಲ ಕೊಡಲಿಕ್ಕೆ ಸಿದ್ಧ. ಆದರೆ ನಮಗೇನಾದರೂ ಅನರ್ಥ ಆಗಬೇಕಾಗಿದ್ದರೆ ಅದನ್ನು ಸೂಚನೆ ಮಾಡಲಿಕ್ಕೆ ಕಾಗೆ ಬರುತ್ತೆ. ಭಗವಂತನೇ ಆ ಹೊತ್ತಿಗೆ, ಅದಕ್ಕೆ ನಮ್ಮ ಪಾಪ ಪುಣ್ಯ ಏನು ಗೊತ್ತಿಲ್ಲ ಕಾಗೆಗೆ, ಭಗವಂತನೇ ಆ ಸಮಯಕ್ಕೆ ಕಾಗೆ ಒಳಗೆ ಬರುವಂತೆ ಮಾಡಿಬಿಡುತ್ತಾನೆ. ಅದರಿಂದ ಜ್ಞಾನಿಗಳು ಹೇಳುತ್ತಾರೆ, ಓ ಕಾಗೆ ಬಂದಿದೆ ಅಲ್ಲ, ಭಗವಂತ ಕಳಿಸಿದ್ದಾನೆ ಅಂದರೆ ಯಾವುದೋ ನಿಮಗೆ ಹಿಂದಿನ ಪಾಪದ ಫಲ ಬರಲಿಕ್ಕಿದೆ, ಮಹಾ ಕಷ್ಟ ಬರಲಿಕ್ಕಿದೆ, ಅದಕ್ಕೆ ಹೋಮಾದಿಗಳು ಮಾಡಿ. ಏನು ಹೋಮ? ಸಂಕಲ್ಪ ಏನು? ಕಾಗೆ ಪ್ರವೇಶ ಮಾಡಿದ್ದಕ್ಕೆ ಶಾಂತಿ ಅಂತಲ್ಲ, ಕಾಗೆ ಮನೆಯಲ್ಲಿ ಪ್ರವೇಶ ಮಾಡಿದ್ದರಿಂದ ಗೊತ್ತಾಯಿತು ಏನು ಅರಿಷ್ಟವಿದೆ ಅಂತ. ಅದಕ್ಕೆ ಹೇಳ್ತಾರೆ, ಕಾಕ ಪ್ರವೇಶ ಸಂಸೂಚಿತ ಅರಿಷ್ಟ ನಿವಾರಣಾರ್ಥಂ ಅಂತ ಹೇಳುತ್ತಾರೆ.
ನಮ್ಮವರು ಯಾರೂ ದಡ್ರಿಲ್ಲ. ಕಾಗೆ, ಹಂದಿ ಇವೆಲ್ಲ ಕೂಡ ಪ್ರಾಣಿಗಳು ಅದು ಬಂದದ್ದಕ್ಕೆ ಶಾಂತಿ ಅಂತ ನಮ್ಮವರು ಎಂದೂ ಹೇಳಲಿಲ್ಲ. ತಪ್ಪು ತಿಳುವಳಿಕೆ ನಮ್ಮಲ್ಲಿ ಬಹಳ ಬಂದುಬಿಟ್ಟಿದೆ. ನಮ್ಮವರೆಲ್ಲ ಹಳೆಯವರೆಲ್ಲ ದಡ್ರು, ನಾವು ಬಹಳ ಇಂಟೆಲಿಜೆನ್ಸ್ ಅಂತ ಹೇಳಿಕೊಳ್ಳೋರು ತುಂಬ ಜನ ತಯಾರಾಗಿದ್ದಾರೆ. ಅವರಿಗೆ ಶಾಸ್ತ್ರದ ಬುಡವೇ ಗೊತ್ತಿಲ್ಲದೇ ಇದ್ದವರು ಹೇಳುವ ಮಾತು ನಾವು ಕೇಳಿಕೊಂಡ್ರೆ ನಾವು ದಡ್ಡರಾಗುವಂಥ ಪ್ರಸಂಗ. ಸರಿ, ಈ ರೀತಿಯಲ್ಲಿ ಗಜೇಂದ್ರ ಮೋಕ್ಷ ಘಟ್ಟವನ್ನು ಕೊಟ್ಟು ಮುಂದಿನ ಘಟ್ಟಕ್ಕೆ ಹೊರಡ್ತಾ ಇದ್ದಾರೆ. ಅದನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಂ ಅಸ್ತು.